ಶರಣರ ನಾಡಾಗಿದ್ದು ಕೋಮು ಸೌಹಾರ್ದಕ್ಕೆ ಸಾಕ್ಷಿಯಾಗಿದೆ. ಅನ್ಯ ಧರ್ಮದವರ ಜೊತೆ ನಾವೆಲ್ಲರೂ ಕೂಡಿ ಬಾಳುತ್ತಿದ್ದೇವೆ. ನಮ್ಮಲ್ಲಿ ಯಾವುದೇ ಧರ್ಮದ ನಂಜಿನ ಸೋಂಕು ಬರಬಾರದು. ಪವಿತ್ರ ರಂಜಾನ್ ಹಬ್ಬದಲ್ಲಿ ನಮ್ಮ ಮುಸ್ಲಿಂ ಸಮುದಾಯದವರು ಹಮ್ಮಿಕೊಳ್ಳುವ ಉಪವಾಸ ವ್ರತ ಕೈಗೊಂಡಿರುವವರಿಗೆ ಹಣ್ಣು ಹಂಪಲು ಹಾಗೂ ರುಚಿಯಾದ ಊಟವನ್ನು ಉಣಬಡಿಸುವುದು ನೆಮ್ಮದಿಯ ಸಂಕೇತವಾಗಿದೆ ಎಂದು ಅಕ್ಬರ್ ಅತ್ತಾರ್ ತಿಳಿಸಿದರು. ಪಟ್ಟಣದ ಹೊರವಲಯದಲ್ಲಿರುವ ಬಿಲಾಲ್ ಮಸೀದಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ತಮ್ಮ ಸ್ವಂತ ಖರ್ಚಿನಲ್ಲಿ ಹಮ್ಮಿಕೊಂಡ ಪ್ರೀತಿಯ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಉಪವಾಸ ಕೈಗೊಳ್ಳುವುದರಿಂದ ಮತ್ತೊಬ್ಬರ ಹಸಿವಿನ ಅರಿವು ಆಗುತ್ತದೆ, ಮಾನಸಿಕವಾಗಿ ನೆಮ್ಮದಿಯೂ ಮೂಡುತ್ತದೆ. ಉಪವಾಸ ಎನ್ನುವುದು ಕೇವಲ ಇಸ್ಲಾಂ ಧರ್ಮದ ವ್ರತವಲ್ಲ, ಇದನ್ನ ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಆಚರಿಸಬಹುದು. ಈ ಪವಿತ್ರ ಕಾರ್ಯಕ್ರಮಕ್ಕೆ ನಮ್ಮ ಮನವಿ ಹಾಗೂ ಆಹ್ವಾನಕ್ಕೆ ಆಗಮಿಸಿದ ನನ್ನ ಮುಸ್ಲಿಂ ಸಮುದಾಯದ ಎಲ್ಲ ಮುಖಂಡರು ಕೂಟದಲ್ಲಿ ಭಾಗವಹಿಸಿದ್ದು ಸಂತೋಷ ಉಂಟು ಮಾಡಿದೆ ಎಂದರು. ಈ ವೇಳೆ ನಾಲತ್ವಾಡ್ ಓಣಿಯ ಗುರು ಹಿರಿಯರು, ಯುವಕರು ಅಬ್ದುಲ್ ರಜಾಕ್ ನಾಯ್ಕೋಡಿ, ಇಸ್ಮಾಯಿಲ್ ಸಾಬರ್ ನಾಡ್ದಾಳ್, ಅಬ್ದುಲ್ ಗಣಿ ಖಾಜಿ, ದಾದಾ ಯತ್ತಿನ ಮಿನಿ, ಹುಸೇನ್ ಮೂಲಿಮನಿ, ಮೌಲಾ ಸಾಬ್ ರಕ್ಕಸಿಗಿ, ಇಮಾಮ್ ಅಲಿ ಮಲಗಲದಿನ್ನಿ, ಮೆಹಬೂಬ್ ನಾಡ್ದಾಳ್, ಮೊಹಮ್ಮದ್ ಗೌಸ್ ಸೇರಿದಂತೆ ಇನ್ನು ಅನೇಕ ಮುಖಂಡರು ಹಾಗೂ ಮೌಲ್ವಿಗಳು ಉಪಸ್ಥಿತರಿದ್ದರು. अल्लाह के रास्ते में रोजेदारों के लिए अल्लाह के रास्ते में रोज़ा इफ्तार कराना और रोज़े से पहले रोजेदारों से मोहब्बत की निगाहों से देखना और मोहब्बत के साथ उनसे मिलनसार करना, ये अल्लाह को पसंदीदा अमल। मोहतरम भाइयों, और रमज़ान का मुबारक महीने के अंदर हज़रत अकबर साहब ने बहुत दिनों से एक खिदमत अंजाम दे रही है। तकरीबन हमारी समझ के हिसाब से तकरीबन कई दिनों से रोज़दारों का ये खिदमत कर रहे हैं। अल्लाह ताला उनके जायज़ मकासद को पूरा फरमाए और ये रोज़ेदारों को खाना खिलाना अल्लाह के यहाँ इसका बहुत बड़ा अजर और इनाम है। मोहतरम भाइयों, अल्लाह ने अकबर साहब को ये खिदमत दे रहा है तो हम और आप अल्लाह का शुक्र अदा करें कि अल्लाह तबारक व तआला ने हमें और आपको इस मस्जिद के अंदर बहुत सारे लोगों ने रोज़ेदारों का इफ्तार कराया है। अल्लाह उन तमाम को भी कबूल फरमाए। खासकर रोज़ेदारों को खाना खिलाना, रोज़ेदारों को इफ्तार कराना और रोज़ेदारों को मोहब्बत की निगाहों से देखना अल्लाह तबारक व तआला के नज़र में बहुत ही आला मकाम रखता है। इसलिए हम तमाम लोग जो यहाँ पर आने की कोशिश करें। أشهد أن لا أشهد أن محمد أشهد أن محمد رسول الله حي